ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಆವತ್ತು ಬೆಳಗ್ಗೆನೇ ಎದ್ದು ಅವಲಕ್ಕಿ ಮಾಡಿದ್ರು ನನ್ನ ಯಜಮಾನ್ರು, ಡಬ್ಬಿಗೆಲ್ಲ ಹಾಕ್ಕೊಂಡು ಅದನ್ನು ತೊಗೊಂಡು ಅಮ್ಮನ ಮನೆ ಕಡೆ ಬಂದೆ. ನೋಡಿದ ತಕ್ಷಣ ಟಾಮಿನೇ ಇಲ್ಲ. ಆಮೇಲೆ ನೋಡಿ ಅಮ್ಮನ ಕೇಳಿದ್ರೆ ಟಾಮಿ ಮೇಲ್ಗಡೆ ಇದ್ದಾನೆ ಅಂದರು. ಸರಿ ಆಯಿತು ಬಾಯ್ ಅಂತ ಹೇಳಿ ಅಮ್ಮನಿಗೂ ಒಂದು ರೌಂಡ್ ಮನೆ ನೋಡೋಕೆ ಹೋಗಿದ್ವಿ. ಮನೆ ನೋಡ್ಕೊಂಡು ಬಂದು ಯಾವುದೂ ಸೆಟ್ ಆಗಲಿಲ್ಲ. ವಾಪಸ್ ನಮ್ಮ ಯಜಮಾನ್ರಿಗೆ ಅಕ್ಕನ ಮನೆ ಕಡೆ ಬಂದಿದ್ವಿ. ಯಶನ್ ನೋಡಿ ತುಂಬ ಖುಷಿ ಆಯಿತು. ಹೀಗಿತ್ತು ನನ್ನ ಮಂಡೇ ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಅವಳ ಫೇವ್ರೆಟ್ ಸಾಂಗ್ ಹಾಕೊಟ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಬರ್ತಿದ್ದೆ ನೋಡಿ, ಅದೇ ನನ್ನ ಪಾಪು ಫೇವ್ರೆಟ್ ಸಾಂಗ್. ಸೊ ಆ ಸಾಂಗ್ ಕೇಳ್ಕೊಂಡು ನಮ್ಮ ಪಾಪು ಟಿ ವಿ ನೋಡ್ತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕೆಲಸಕ್ಕೂ ಹೋಗಿದ್ದರು. ಅದಾದಮೇಲೆ ನಾನು ನಮ್ಮ ಮನೆ ಕೆಲಸ ಮಾಡೋಕ್ಕೆ ಶುರು ಮಾಡಬೇಕಂತ ಸೋಮವಾರ ಆಗಿರೋದ್ರಿಂದ ತುಂಬ ಕೆಲಸ ಇರುತ್ತೆ. ಸೊ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಅಷ್ಟೊತ್ತಿಗೆ ನೋಡಿದ್ರೆ ನಮ್ಮ ಪಾಪು ಮಲ್ಕೊಂಡ್ಬಿಟ್ಟಿದ್ಲು. ಅಂಥೇಳಿ ಸಾಂಗ್ ಬರಲಿ ಬಿಡು ಅಂತೇಳಿ ಮನೆ ಕಸ ಎಲ್ಲ ಗುಡಿಸ್ಕೊಂಡೆ ಕ್ಲೀನಾಗೆ. ಹಾಗೆ ನನ್ನ ಮಗಳನ್ನ ಹಿಂದೆ ಮುಂದೆ ಮಾಡಿ ಜರುಗಿಸ್ಕೊಂಡು ಕಸ ಗುಡಿಸ್ಕೊಂಡೆ. ಮತ್ತೇನಾದರೂ ಈಗ ಒಂದು ಸಲ ಎದುರಿಸ್ಬಿಟ್ರೆ ಮತ್ತೆ ಅವಳಿಗೆ ನಿದ್ದೆ ಮಾಡಲ್ಲ, ಆಮೇಲೆ ಕಂಫರ್ಟ್ ಆಗಿರೋಲ್ಲ ಅಂತ ಹೇಳಿಬಿಟ್ಟು ಕ್ಲೀನಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮನೆ ಕಸಗೆಲ್ಲ ಗುಡಿಸ್ಕೊಂಡಾದ್ಮೇಲೆ ಒಂದು ಅನ್ನಕ್ಕಿಟ್ಟು ಪಾತ್ರೆ ಬೇಯ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅನ್ನಕ್ಕೂ ಇಟ್ಬಿಟ್ಟು ಪಾತ್ರೆನೂ ಬೇಯ್ಕೊಂಡ್ಬಿಟ್ಟು. ಆ ಪಾತ್ರೆ ಮಾತ್ರ ತುಂಬ ಇತ್ತು. ಯಾಕೆಂದರೆ ನಾವು ನಿನ್ನೆ ಸಂಜೆ ಯಜಮಾನ್ರು ಅಕ್ಕನ ಮನೆಯಿಂದ ಬಂದ ತಕ್ಷಣ ನಮ್ಮ ಅಪ್ಪನ ಫ್ರೆಂಡ್ ಬಂದಿದ್ದರು, ಅಲ್ಲೋಗಿದ್ವಿ. ಸೊ ಅದಕ್ಕೆ ಈವ್ನಿಂಗ್ ಹೋಟೆಲಿಂದ ಊಟ ತಂದು ತಿಂದ್ವಿ. ಆದರೂ ತಟ್ಟೆಲಿ ಹಾಕೊಂಡು ತಿನ್ನಬೇಕಲ್ಲ, ಸೊ ಎಲ್ಲ ಜಾಸ್ತಿ ಇತ್ತು ಪಾತ್ರೆ. ಮತ್ತು ಅದಕ್ಕೋಸ್ಕರ ಆಮೇಲೆ ಅದಕ್ಕೂ ಹೇಳ್ಬೇಡಿ ತಟ್ಟೆಗೆ ಹಾಕೊಂಡು ಎಲ್ಲರೂ ತಿನ್ನೋದು ಅಂತ. ನಮ್ಮ ಯಜಮಾನ್ರು ಸ್ವಲ್ಪ ಹಾಗೆ ಡಬ್ಬಿಲೇ ಕೊಡ್ತಾರೆ ಅವರು, ಅದನ್ನು ಯಜಮಾನ್ರು ಹಾಗೆ ಮಾಡಲ್ಲ. ಎಲ್ಲ ತೊಗೊಂಡು ಬೇರೆ ಒಂದು ತಟ್ಟೆಗೆ ಹಾಕ್ಕೊಂಡು ಅವ್ರು ತಿನ್ನೋದು. ಸೊ ಇದೆಲ್ಲ ಆಗಿತ್ತು. ಅದೆಲ್ಲ ಪಾತ್ರೆ ಎಲ್ಲ ಬೆಳ್ಕೊಂಡು ಬೇಗ ಕೆಲಸ ಮಾಡ್ಕೊಂಡು, ಯಾಕಂದರೆ ನನ್ನ ಮಗಳು ಎದ್ದೇಳಕ್ಕಿಂತ ಮುಂಚೆ ಪಾತ್ರೆಗೆಲ್ಲ ಬೆಳ್ಕೊಂಡ್ಬಿಡಬೇಕು. ಅದಾದಮೇಲೆ ಎತ್ಕೊಂಡು ಶುರು ಮಾಡಿಬಿಡ್ತಾರೆ. ಆವಾಗೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ಬೆಳ್ಕೊಂಬಿಟ್ಟೆ ಬೇಗನೆ. ಪಾತ್ರೆ ಎಲ್ಲ ಬೆಳಕಿಗೆ ಅಷ್ಟೊತ್ತಿಗೆ ಕುಕ್ಕರಿಗೆ ಹೋಗ್ಬಿಟ್ಟು. ಸೊ ಕುಕ್ಕರು ಆಫು ಮಾಡಿಬಿಟ್ಟು ಚಿತ್ರಾನ್ನಕ್ಕೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಬೇಡ ಅಂದ್ಬಿಟ್ಟು ಒಂದು ರಾಶಿ ಚೇರ್ ಮೇಲೆ ಬಟ್ಟೆಗಳಿತ್ತು, ಆ ಬಟ್ಟೆ ಎಲ್ಲ ಮರ್ಚ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಮರ್ಚ್ಕೊಂಡ್ಬಿಟ್ಟೆ. ಕೆಲವೊಮ್ಮೆ ಏನು ಮಾಡ್ತೀನಿ, ಬಟ್ಟೆ ಎಲ್ಲ ಮರ್ಚಿ ಒಂದು ಸೈಡಲ್ಲಿ ಮಡಗಿ ಆಮೇಲೆಲ್ಲ ಎತ್ತಿಕ್ತಿದ್ದೆ. ಬಟ್ ಈ ಸಲ ಏನು ಮಾಡಿದೆ, ಆಗ ನಮ್ಮನ ಮನೆಗೆ ಹೋಗ್ಬೇಕಲ್ಲ ಅಂತೇಳಿ ಬಟ್ಟೆ ಮರ್ಚಿ ಅದಾದ ಜಾಗಕ್ಕೆಲ್ಲ ಅದಕ್ಕೆ ಶಿಫ್ಟ್ ಮಾಡಿಬಿಟ್ಟೆ. ಅದಾದ್ಮೇಲೆ ಮನೆ ಒರೆಸ್ಕೊಂಡು ಬಿಡೋಣ ಫಸ್ಟು, ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯೂ ಒರೆಸ್ಕೊಂಡೆ. ನಾನು ನಾರ್ಮಲಾಗಿ ಮನೆ ಒರೆಸ್ಬೇಕಾದ್ರೆ ಬರೀ ನೀರು ಅದೇ ಥರ ಒರೆಸಲ್ಲ, ಬರೀ ಡೆಟಾಲ್ ಪೆನಲ್ಲೆಲ್ಲ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತು ಒಂಚೂರು ಕಲ್ಲು ರುಚಿ ಹಾಕ್ಬಿಟ್ಟು ಮನೆ ಒರೆಸ್ತೀನಿ ನಾನು ಯಾವಾಗಲೂ ಅಷ್ಟೇ. ಅದೆಲ್ಲ ಮುಗಿಸ್ಕೊಂಡು ಅಮ್ಮನಿಗೆ ಕಾಲ್ ಮಾಡಿದ್ದೆ. ಅಮ್ಮನ ಹತ್ರ ಮಾತಾಡಿಕೊಂಡು ಹಾಗೆ ಸ್ವಲ್ಪ ಚಿತ್ರಾನ್ನನೂ ಕೂಡ ಮುಗಿಸ್ಕೊಂಡ್ಬಿಟ್ಟೆ. ಚಿತ್ರಾನ್ನ ಮುಗಿಸ್ಕೋಬೇಕಾದ್ರೆ ಏನಾಯಿತು, ನಮ್ಮ ಯಜಮಾನ್ರು ಒಂದು ಮಾತು ಹೇಳಿದರು, ಅದು ತುಂಬ ನೆನಪಾಗ್ತಿತ್ತು ನನಗೆ. ಅವ್ರಿಗೆ ತುಂಬ ಇಷ್ಟ ಚಿತ್ರಾನ್ನ, ಬಟ್ ಅವ್ರು ಯಾವಾಗಲೂ ರೆಗ್ಯುಲರಾಗಿ ತಿನ್ನೋ ಟೈಮಲ್ಲಿ ನಾನು ಚಿತ್ರಾನ್ನನೇ ಮಾಡಲ್ಲ. ಸೊ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನಾನು ತಿನ್ನೋದು ತುಂಬ ಇಷ್ಟಪಟ್ಟು, ಬಟ್ ನೀವೇ ಮಾಡ್ಕೊಂಡು ತಿಂತೀರಾ ಅಂತಿದ್ರು. ಹಂಗಂದ್ರೆ ಅವ್ರ ಅಕ್ಕ ಇದ್ದಾಗ, ಈಗ ಅವ್ರ ಅಕ್ಕ ತೀರೋಗಿದ್ದಾರೆ. ಸೊ ಈಗ ನಾನು ಒಬ್ಬಳೇನೆ ತಿಂದು. ಸೊ ಅದಕ್ಕೋಸ್ಕರ ನಾನು ಲೇಟಾಗಿ ತಿಂಡಿ ಮಾಡ್ಕೊತಾಯಿದ್ದೀನಿ. ಇತ್ತೀಚೆಗೆ ಸ್ವಲ್ಪ ಬಾಡಿ ಪೇಯ್ನ್ ಇದೆ. ಸೊ ಅದಕ್ಕೋಸ್ಕರ ವಿಟಮಿನ್ ಟ್ಯಾಬ್ಲೆಟ್ ಎಲ್ಲ ಸ್ವಲ್ಪ ನುಂಗಬೇಕಾಗಿತ್ತು, ನುಂಗಿರಲಿಲ್ಲ. ಸೊ ಈಗ ಶುರು ಮಾಡಿದ್ದೀನಿ ನಾನು. ಸೊ ಈಗ ನಂಗೆ ಸರಿ ಹೋಗುತ್ತೆ. ಚಿತ್ರಾನ್ನ ಮುಗಿಸ್ಕೊಂಡೆ, ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಚಿತ್ರಾನ್ನ ಮಾಡ್ಕೊತಿದ್ದೆ. ಅಷ್ಟೊತ್ತಿಗೆ ಘಾಟ್ ಆಗಿಬಿಡ್ತು. ನನ್ನ ಮಗಳು ಇಷ್ಟೊಂದು ಕೆಮ್ಬಿಟ್ಲು. ಸಡನ್ನಾಗಿ ಹೋಗಿ ನೋಡ್ಕೊಂಡು ಬಂದು ಏನು ಮಾಡ್ತಿದ್ದಾರೆ ನನ್ನ ಮಗಳು ಅಂತ. ಇಲ್ಲ ಮಲಗಿದ್ಲು ಸದ್ಯಕ್ಕೆ ನನ್ನ ಪುಣ್ಯಕ್ಕೆ. ಸೊ ಅವಳು ಮಲಗಿದಾಳಲ್ಲ ಅಂತ ಹೇಳ್ಬಿಟ್ಟು ಕರ್ಬೇವು ಥರ ಕೊಡೋಂಗೆ ನೋಡ್ಕೊಂಡು ಬಂದಿದ್ದು ನಾನು. ಸೊ ಮಲಗಿದಾಳಲ್ಲ ಅಂತೇಳಿ ಪಟ್ ಅಂತ ನಾನು ಮಾಡ್ಕೊಂಡ್ಬಿಟ್ಟೆ. ಆವಾಗಲೂ ಸ್ವಲ್ಪ ನನಗೆ ಗಾಬರಿ ಆಗಿತ್ತು, ಎಂತನೋ ನನ್ನ ಮಗಳು ಕೆಮ್ಬಿಟ್ರೆ ಏನಪ್ಪ ಮಾಡೋದು ಅಂತೇಳಿ. ಮತ್ತು ಕಡಲೆಕಾಯಿ ಬೀಜ, ಉದ್ದಿನಬೇಳೆ ಎಲ್ಲ ಖಾಲಿಯಾಗಿತ್ತು ಡಬ್ಬದಲ್ಲಿ. ಸೊ ಎಲ್ಲ ಫ್ರಿಜ್ಜಿಂದ ತಂದು ಎಲ್ಲ ತುಂಬಿಕೊಂಡೆ. ಯಾಕಂದ್ರೆ ಮತ್ತೆ ನೆಕ್ಸ್ಟ್ ನಾನು ಬೇರೆ ಏನಾದರೂ ಅಡುಗೆ ಮಾಡಬೇಕಾದ್ರೆ ಗಡಿಬಿಡಿ ಆಗುತ್ತೆ ಅಂತೇಳಿ ತೊಗೊಂಬಂದು ತುಂಬ್ಕೊಂಬಿಟ್ಟೆ ಈಗಲೇ. ನಾನು ಚಿತ್ರಾನ್ನ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆದಮೇಲೆ ದೇವರಿಗೆ ಒಂದು ನಮಸ್ತೆ ಮಾಡಿಬಿಟ್ಟು ಸೀದಾ ಅಮ್ಮನ ಮನೆ ಕಡೆ ಹೊರಟೆ ನಾನು. ಮತ್ತು ಅಮ್ಮನ್ನು ಕರ್ಕೊಂಡು ದೊಡ್ಡ ESIಗೆ ಹೋಗ್ಬೇಕಾಯಿತು. ಕರ್ಕೊಂಡು ಬರ್ಬೇಕಾದ್ರೆ ಅಪ್ಪ ಕಾಲ್ ಮಾಡಿದ್ರೆ, ಸ್ವಲ್ಪ ಕೆಲಸ ಇದೆ ಬನ್ನಿ ಅಂಗಡಿ ಹತ್ರ ಅಂತೇಳಿ. ಮತ್ತು ಅಂಗಡಿ ದೊಡ್ಡ ESI ಹೋಗಿ ಆಗ ನಾನು ಈ ಥರ ಸೊ
ಅದಕ್ಕೋಸ್ಕರ ಅಮ್ಮನಿಗೆ ರಜದ ಎಕ್ಸ್ಟೆನ್ಷನ್ ಬೇಕಿತ್ತು ಮತ್ತು ರೂಟೀನ್ ಚೆಕಪ್ ಇತ್ತು. ಯಾವಾಗಲೂ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಅಲ್ಲೇ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದೆ. ಅಲ್ಲಿಂದ ಮುಗಿಸ್ಕೊಂಡು ಬಂದ ತಕ್ಷಣ ಮನೆಗೆ ಈವ್ನಿಂಗ್ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಅಮ್ಮನ ಮನೆಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಹಾಲು ನಮ್ಮನೆಲ್ಲ ಇರೋದ್ನೆಲ್ಲ ಬಿಸಿ ಎಲ್ಲ ಮಾಡಿದೆ. ಅದಾದಮೇಲೆ ನಮ್ಮ ಟಾಮಿಗೆ ಈ ಥರ ಅಂತ ಹೇಳಿ ಹೀಗಿತ್ತು ನಮ್ಮ